ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಈಗಾಗಲೇ ಮನೆ ಮಾತಾಗಿರುವ ಗೌರಿ ಶಂಕರ ಸೀರಿಯಲ್ನ ಶಂಕರ್ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಹಾಗಾದ್ರೆ ಅವರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸಖತ್ತಾಗಿ ಹೋಗ್ತಾ ಇದೆ. ಎಲ್ಲರಿಗೂ ಕೂಡ ಈಗಾಗಲೇ ಮನೆ ಮಾತಾಗಿದೆ. 2 ವರ್ಷ ಕೂಡ ಕಂಪ್ಲೀಟ್ ಆಯ್ತು ಗೌರಿ ಶಂಕರ ಸೀರಿಯಲ್. ಏನ್ ಹೇಳ್ತೀರಾ? ಹೇಗ್ ಅನಿಸ್ತಾ ಇದೆ? 2 ವರ್ಷದ ಮೇಲೆ 1 ತಿಂಗಳಾಗಿದೆ. ಆ, ನಮಗೆ ಇದು 2ನೇ ಅಧ್ಯಾಯ. 400ನೇ ಎಪಿಸೋಡ್ ಇಂದ ಮುಂದೆ ನಾವು 2ನೇ ಅಧ್ಯಾಯ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮೊದಲನೇ ಅಧ್ಯಾಯದಲ್ಲಿ ಒಂದು ವರ್ಷನ್ ಆಫ್ ಗೌರಿ, ಒಂದು ವರ್ಷನ್ ಆಫ್ ಶಂಕರ ನೋಡಿದ್ರಿ. ಅಲ್ಲಿಂದ ಇಬ್ರು ಪಾತ್ರನೂ ಬದಲಾಗಿದೆ. ಹ್ಮ್, ಆಮೇಲೆ ಒಂದಷ್ಟು ಕಲಾವಿದರು ಬದಲಾದ್ರು, ಕತೆ ಹ್ಮ್. ಬದಲಾಯಿತು. ಹ್ಮ್. ಸೊ ಇದು ಹೊಸ ಅಧ್ಯಾಯನ ಒಂದು ಭಾಗ 2 ಅನ್ನೋ ಥರನೇ ಸ್ಟಾರ್ಟ್ ಮಾಡಿದ್ವಿ. Okay. ಬಟ್ ಈಗ ಆಕ್ಚುಲಿ ಇನ್ನೊಂದು ಲೀಪ್ ತರ, ಅಂದ್ರೆ ಲೀಪ್ ತರ ಅಲ್ಲ, ಬಟ್ ಇನ್ನೊಂದು ಹೊಸ ಕತೆ ಬರ್ತಾ ಇದೆ ಇನ್ಮೇಲೆ. ಹ್ಮ್. ಸೊ ಇದರಲ್ಲಿ ಸ್ವಲ್ಪ ಶಂಕರ ಸಾಫ್ಟ್ ಆಗಿರೋದು, ಯಾರ ತಂಟೆಗೂ ಹೋಗದೆ ಇರೋ ಥರದ್ದು ಒಂದು ನಡೆಯುತ್ತೆ. ಅದ್ರ ಜೊತೆಲಿ ಇನ್ನೊಂದು ಯಾವುದೋ ಹೊಸ ಕ್ಯಾರೆಕ್ಟರ್ ಒಂದು ಎಂಟ್ರಿ ಆಗುತ್ತೆ. Yes. ಅಣ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ಸೊ ಅದು ಫ್ಯೂಚರ್ ಎಪಿಸೋಡ್ಸ್ ಅಲ್ಲಿ ನೋಡ್ತಾರೆ ಆಡಿಯನ್ಸ್. Yes, sir. ಗೌರಿ ಶಂಕರ ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಕಡೆ ಮನೆ ಮಾತಾಗಿದೆ. ಆ ನಿಮ್ಮನ್ನ ಎಲ್ಲ ಕಡೆ ಇವಾಗ ಯಶವಂತ್ ಅನ್ನೋದಿಲ್ಲ, ಶಂಕರ ಅಂತಾನೆ ಗುರ್ತಿಸ್ತಾರೆ. ಹ್ಮ್. ಆ ಫೇಮ್ ಬಗ್ಗೆ ಜನ ನಿಮ್ಮನ್ನ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ? ಅಫ್ಕೋರ್ಸ್, ಅಂದ್ರೆ ಈಗ ಸೀರಿಯಲ್ ಅಂದ್ರೆ ಡೈಲಿ ಸೋಪ್ ಅಂದ್ರೇನೆ ಆಡಿಯನ್ಸ್ ಯಾವಾಗ್ಲೂ ಅವರಲ್ಲಿ ಒಬ್ರು ಅನ್ನೋ ಥರ, ಅವ್ರ ಮನೆ ಮಕ್ಕಳಲ್ಲಿ ಒಬ್ರು, ಅಥವಾ ಅವ್ರ ಅಕ್ಕಪಕ್ಕ ನೋಡೋ ಇವಾಗ ನಾವು ಯಾರ ಜೊತೆಲಿ ಬೆಳೆದ್ ಬಂದಿರ್ತೀವಲ್ಲ, ಅಂದ್ರೆ ದಿನನಿತ್ಯ ನಾವು ಇಂಟ್ರಾಕ್ಟ್ ಮಾಡೋ ಅಂಥವ್ರು. ಸೊ ಆ ಥರ ನಮ್ಮನ್ನ ಡೈಲಿ ನೋಡಿ ನೋಡಿ ಅವ್ರ ಮನೆ ಮಕ್ಕಳು ಅಥವಾ ಅವ್ರ ಜೊತೆಲಿ ಇರೋರು ಅನ್ನೋ ಥರನೇ ಮನ್ಸಲ್ಲಿ ಒಂದು ಭಾವನೆ ಇರುತ್ತೆ. ಸೊ ಎಲ್ಲರೂ ಹೊರಗಡೆ ಸಿಕ್ಕಿದಾಗ, ಜನ ಎಲ್ಲ ಮಾತಾಡಿಸಿದಾಗ ಒಂದು ಆರ್ಟಿಸ್ಟಿಕ್ ಆಗಿ, ಅಂದ್ರೆ ಇವ್ರು ಯಾರೋ ದೂರದವರು ಅನ್ನೋ ಭಾವನೆ ಇರೋದಿಲ್ಲ. ಸೊ ನಮ್ಮೋರು ಅನ್ನೋ ಥರನೇ ಇಂಟ್ರಾಕ್ಟ್ ಮಾಡ್ತಾರೆ, ನಮ್ಮೋರು ಅನ್ನೋ ಥರನೇ ಮಾತುಕತೆ ನಡೆಯುತ್ತೆ. ಹೇಗಿದ್ಯಪ್ಪ, ಚೆನ್ನಾಗಿದ್ದಾಳ, ನೀನ್ ಅಮ್ಮಿ ಚೆನ್ನಾಗಿದ್ದಾಳ, ಅಥವಾ ನಿಮ್ಮವ್ವ ಚೆನ್ನಾಗಿದ್ದಾರಾ? ಸೊ ಈ ಥರನೇ. ಸ್ಪೆಷಲಿ ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಈ ಮಂಡ್ಯ, ರಾಮನಗರ, ಈ ಕಡೆ ಹಾಸನ, ಈ ಕಡೆ ಎಲ್ಲ ಈ ಥರ ಮಾತಾಡೋದ್ರಿಂದ ಅವರು ಸ್ವಲ್ಪ ಜಾಸ್ತಿ ಈ ಕ್ಯಾರೆಕ್ಟರ್ ಜೊತೆಲಿ ಕನೆಕ್ಟ್ ಆಗಿದ್ದಾರೆ. ಎಸ್, ಯಶವಂತ್ ಅವರು ಏನಾದ್ರೂ ಲೈಕ್ ಆರ್ಟಿಸ್ಟ್ ಆಗಿರ್ಲಿಲ್ಲ ಅಂದ್ರೆ ಬೇರೆ ಏನಾಗ್ತಿದ್ರು? ಏನಾಗಿರ್ತಿದ್ನೋ ಗೊತ್ತಿಲ್ಲ, ಬಟ್ ನನ್ ಚಿಕ್ಕ ವಯಸ್ಸಿಂದ ಯಾರಾದ್ರೂ ಏನಾಗ್ತೀಯಾ ಎತ್ತ ಅಂತ ಕೇಳಿದ್ರೆ ನಾನು ಒಬ್ಬೊಬ್ರಿಗೊಂದೊಂದು ಹೇಳ್ತಾ ಇದ್ದೆ. ಲೈಕ್ ಡಾಕ್ಟರ್ ಆಗ್ತೀನಿ, ಸೈಂಟಿಸ್ಟ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಪೊಲೀಸ್ ಆಗ್ತೀನಿ, ಆರ್ಮಿ ಆಫೀಸರ್ ಆಗ್ತೀನಿ ಎಲ್ಲ ಹೇಳ್ತಾ ಇದ್ದೆ. ಬಟ್ ಅದೆಲ್ಲದೂ ಆಗೋ ಅಂತ ಒಂದು ಆಕ್ಟರ್ ಆಗ್ತೀನಿ ಅಂತ ನಾನು ಅನ್ಕೊಂಡೆ. ಸೊ ನಾನು ಅವತ್ತು ಹಂಗ್ ಮ್ಯಾನಿಫೆಸ್ಟ್ ಮಾಡಿದ್ದು ಇವತ್ತು ಇವತ್ತು ಆಕ್ಟರ್ ಆಗಿರೋದ್ರಿಂದ ನಾನು ಈಗಲೂ ಡಾಕ್ಟರ್ ಬೇಕಾದ್ರೆ ಡಾಕ್ಟರ್ ಆಗ್ಬೋದು, ಲಾಯರ್ ಬೇಕಾದ್ರೆ ಲಾಯರ್, ಪೊಲೀಸ್ ಬೇಕಾದ್ರೆ ಏನ್ ಪ್ರೊಫೆಷನ್ ಬೇಕಿರೋ ಚೂಸ್ ಮಾಡ್ಕೋಬಹುದು. ಹಂಗೆ ಇದೆ. ಹೇಗೆ ನಿಮ್ಮ ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಯ್ತು? ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಸ್ವಲ್ಪ ಈ ಮಾಡ್ಲಿಂಗು ಇದ್ರ ಮೇಲೆಲ್ಲ ನನಗೆ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಆಕ್ಟಿಂಗ್ ಬಗ್ಗೆನೇ ಇಂಟ್ರೆಸ್ಟ್ ಇತ್ತು. ಬಟ್ ಹೆಂಗೆ ಅಂದ್ರೆ ಯಾವ್ದಾದ್ರು ಒಂದು ರೀತಿಲಿ ಸೀರಿಯಲ್ಗೆ ಬರಬೇಕು, ಯಾವ್ದಾದ್ರು ಒಂದು ರೀತಿಲಿ ಆಕ್ಟರ್ ಆಗ್ಬೇಕು, ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಅವಾಗ ನನಗೆ ಮಾಡ್ಲಿಂಗ್ಗೆ ಯಾರೋ ಫೇಸ್ಬುಕ್ಕಲ್ಲಿ ನನ್ನ ಫೋಟೋಸ್ ನೋಡಿ ತುಂಬ ಹೈಟ್ ಇದ್ದೀರಾ, ಮಾಡ್ಲಿಂಗ್ಗೆ ಸೆಟ್ ಆಗ್ತೀರಾ ಅಂತೆಲ್ಲ ಅಪ್ರೋಚ್ ಮಾಡಿದ್ರು. ಸರಿ, ಒಂದು ಟ್ರೈ ಕೊಡೋಣ. ಇವಾಗ ಹೆಂಗಿದ್ರು ತುಂಬ ಜನ ಇರೋ ಆರ್ಟಿಸ್ಟ್ಗಳೆಲ್ಲ ಮಾಡೆಲ್ಸ್ ಆಗಿ ಆಮೇಲೆ ಆರ್ಟಿಸ್ಟ್ ಆಗಿರೋದು. ಸೊ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಶೋ ಅಟೆಂಡ್ ಮಾಡಿದೆ. ಅಲ್ಲಿಂದ ತುಂಬ ಶೋಸ್ ಮಾಡ್ತಾ ಇದ್ದೆ. ಬಟ್ ಮಾಡ್ಲಿಂಗಿಂದ ನನಗೆ ಎಷ್ಟು ಹೆಲ್ಪ್ ಆಯಿತೋ ಇಲ್ಲೋ ಗೊತ್ತಿಲ್ಲ. ಬಿಕಾಸ್ ಸೈಮಲ್ಟೇನಿಯಸ್ ಆಗಿ ಮಾಡ್ಲಿಂಗ್ ಶೋಸ್ ಮಾಡ್ತಾ ಇದ್ದೆ, ಜೊತೆಲಿ ಸೀರಿಯಲ್ಗೆ, ಸಿನಿಮಾಗಳಿಗೆ ಆಡಿಷನ್ ಕೊಡ್ತಾ ಇದ್ದೆ. ಸೊ ಹೆಂಗಾಗೋದು ಅಂದ್ರೆ ಇಲ್ಲಿ ದುಡಿತಾ ಇದ್ದಿದ್ದು ಏನಕ್ಕೂ ಅಲ್ಲ, ಅಂದ್ರೆ ನಮ್ದು ಪೆಟ್ರೋಲ್ ಖರ್ಚಿಗೆ ಆಗೋಗ್ತಾ ಇತ್ತು ಅದು. ಇನಿಷಿಯಲಿ ನಿಮ್ಗೆ ಗೊತ್ತಿರುತ್ತೆ, ಹೊಸದಾಗಿ ಬಂದಾಗ ತುಂಬಾ ಕಮ್ಮಿ ಇರುತ್ತೆ. ಸೊ ನಮ್ಮ ಜೀವನ ನಡೆಸೋದಕ್ಕೆ ಅದು ಇದು ಅನ್ನೋ ತರ ನನ್ಗೆ ಮಾಡ್ಲಿಂಗ್ ಅಲ್ಲಿ ಸ್ವಲ್ಪ ದುಡಿತಾ ಇದ್ದಿದ್ದು. ಅಂದ್ರೆ ಇಂಟ್ರೆಸ್ಟು ಆಕ್ಟಿಂಗ್ ಕಡೆನೆ ಇದ್ರು, ಮಾಡ್ಲಿಂಗ್ ಒಂಥರ ನನ್ಗೆ ಸರ್ವೈವಲ್ ತರ ಇತ್ತು ಅದು. ಸರ್ವೈವಲ್ಗೆ ಮಾಡ್ಲಿಂಗ್ ಮಾಡ್ತಾ ಇದ್ದೆ. ಅಂದ್ರೆ ಒಂದಷ್ಟು ದುಡ್ಡು ಬರೋದು, ಅದರಲ್ಲಿ ಹೆಂಗೋ ತಿಂಗಳೆಲ್ಲ ನಡೆಯೋದು. ಸೊ ಅದರಲ್ಲಿ ಆಮೇಲೆ ಬಂದು ಇಲ್ಲಿ ಪ್ಯಾಷನ್ ಫಾಲೋ ಮಾಡೋದು, ಆ ತರ. ಈಗಾಗಲೇ ಗೌರಿ ಶಂಕರನ ಪಾತ್ರ ಮಾಡ್ತಾ ಇದ್ದೀರಾ. 2 ವರ್ಷದ ಮೇಲೆ 1 ತಿಂಗಳು ಕೂಡ ಕಂಪ್ಲೀಟ್ ಆಗಿದೆ. ಸಖತ್ತಾಗಿ ಮೂಡಿ ಕೂಡ ಬರ್ತಾ ಇದೆ.
ಕೊನೆಯದಾಗಿ ಗೌರಿ ಶಂಕರ ಸೀರಿಯಲ್ ಇದ್ರ ಬಗ್ಗೆ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಗೌರಿ ಶಂಕರ ನನ್ಗೊಂಥರ ರೋಲರ್ ಕೋಸ್ಟರ್ ರೈಡ್ ಇದ್ದಂಗೆ ಇತ್ತು. ಒಂಥರ ಪ್ರತಿ 100-150 ಎಪಿಸೋಡ್ಗು ಏನಾದರೂ ಒಂದು ಬದಲಾವಣೆ ತರೋದು, ತುಂಬಾ ಮೊನೋಟೋನಸ್ ಆಗಬಾರ್ದು, ಆಡಿಯನ್ಸ್ಗೆ ಎಲ್ಲೂ ಬೋರ್ ಆಗಬಾರ್ದು ಅಂತ ತುಂಬಾ ಎಫರ್ಟ್ಸ್ ಹಾಕ್ತಾರೆ. ನಮ್ಮ ರೈಟರ್ಸ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ ಅಥವಾ ಆರ್ಟಿಸ್ಟ್ಗಳಾಗಲಿ, ಪ್ರತಿಯೊಬ್ಬರೂ ಒಂದು ಯಾವುದಾದ್ರೂ ಬೋರಿಂಗ್ ಆಗ್ತಾ ಇದೆ, ಇವಾಗ ನೀವು ನೋಡ್ತಾ ಇರ್ತೀರಾ, ಒಂದೊಂದು ಚಾಪ್ಟರ್ ಅಂತ ಮುಂದಕ್ಕೆ ಹೋಗ್ತಾನೆ ಇದೀವಿ. ಯಾವುದನ್ನು ತುಂಬಾ ಎಳ್ಕೊಂಡು ಒಂದಕ್ಕೆ ಸ್ಟಿಕ್ ಆನ್ ಆಗಿ ಅಂತೂ ಉಳ್ಕೋತಾ ಇಲ್ಲ. ಸೊ ಆಗ್ತಾ ಇರೋ ಎಫರ್ಟ್ಸ್ಗೆ ಆಡಿಯನ್ಸ್ ಇಂದನೂ ನಮ್ಗೆ ಅಷ್ಟೇ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಆ್ಯಂಡ್ ಇವತ್ತರೆಗೂ ಈ ಸೀರಿಯಲ್ ಇಲ್ಲಿ ನಿಂತಿರೋದಕ್ಕೆ ಬಿಗ್ಗೆಸ್ಟ್ ರೀಸನ್ನೇ ನಮ್ಮ ಆಡಿಯನ್ಸು. ಅವ್ರ ಸಪೋರ್ಟ್ ಇಲ್ಲದೆ, ಅವ್ರ ವ್ಯೂವರ್ಶಿಪ್ ಇಲ್ಲದೆ ಯಾವ ಇದು ರನ್ ಆಗೋದಿಲ್ಲ. ತುಂಬ ಪೇಜಸ್ ಪ್ರಮೋಟ್ ಮಾಡೋದಾಗ್ಲಿ, ಅಂದರೆ ನಮ್ಮ ಸ್ಟಾರ್ ಸುವರ್ಣ ಪೇಜ್ ಇದೆ, ಅಫಿಷಿಯಲ್ ಪೇಜ್ ಇದೆ. ಅವ್ರು ಎಷ್ಟೇ ವಿಡಿಯೋಸ್ ಹಾಕಿದ್ರು, ಅವ್ರು ಏನೇ ನಮ್ಮ ಇದನ್ನ ಪ್ರಮೋಷನ್ಸ್ ಅಂತ ಮಾಡಿದ್ರು, ಬೇರೆ ಇನ್ನೊಂದಷ್ಟು ಫ್ಯಾನ್ ಪೇಜಸ್ಗಳಿರುತ್ತೆ. ಇವರು ಅಲ್ಲಿ ಇಲ್ಲಿ ಸಿಗೋ ಕ್ಲಿಪ್ಸ್ನ ಅಥವಾ ಈ ಇಂಟರ್ವ್ಯೂಸು, ಸೊ ಇದನ್ನೆಲ್ಲ ಒಂದಷ್ಟು ವಿಡಿಯೋಸ್ ತಗೊಂಡು ಅವರು ಎಡಿಟ್ಸ್ ಮಾಡಿ ಅದನ್ನ ಪ್ರಮೋಟ್ ಮಾಡಿ, ಸೊ ಅವ್ರು ಹಾಕೋ ಎಫರ್ಟ್ಸ್ ಇಂದನೂ ನಮ್ಮ ಸೀರಿಯಲ್ ಇಲ್ಲಿವರೆಗೂ ಬಂದಿದೆ. ಸೊ ನಮ್ಗೆ ಅದೊಂಥರ ಮೋಟಿವೇಶನ್ ಕೂಡ ಸಿಗುತ್ತೆ, ನಾವು ಇನ್ನೂ ಬೆಟರ್ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು. ಸೊ ಆ ಫೈಟ್ ಅಂತೂ ಇದ್ದೇ ಇರುತ್ತೆ. ಮೇ ಬಿ ನಮ್ಮಲ್ಲಿ ಅಂದರೆ ಒಂದು ಕತೆಗೆ ಯಾವತ್ತು ಫುಲ್ ಸ್ಟಾಪ್ ಅನ್ನೋದಿರಲ್ಲ. ಸ್ಪೆಷಲಿ ಸಿನಿಮಾಗಳಲ್ಲೂ ಇವಾಗ ಹೆಂಗೆ ಅಂದರೆ ಪಾರ್ಟ್ 1 ಪಾರ್ಟ್ 2 ಹೋಗ್ತಾನೆ ಇರುತ್ತೆ. ಕತೆ ಅನ್ನೋದಕ್ಕೆ ಯಾವತ್ತು ಫುಲ್ ಸ್ಟಾಪ್ ಇರೋದಿಲ್ಲ. ಬಟ್ ವೀಕ್ಷಕರಿಗೆ ಯಾವಾಗ ಬೋರ್ ಆಗುತ್ತೋ ಆವಾಗ ಜನರಿಗೆ ಬೋರ್ ಆಗ್ತಾ ಇದೆ ಅಂತ ಅದಕ್ಕೊಂದು ಫುಲ್ ಸ್ಟಾಪ್ ಇಡ್ತೀವಿ. ಸೊ ಎಲ್ಲಿವರೆಗೂ ನಿಮ್ಮ ಪ್ರೋತ್ಸಾಹ ಇರುತ್ತೋ ಅಲ್ಲಿವರೆಗೂ ಗೌರಿ ಶಂಕರ ಹಿಂಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. Thank you.